ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಈ ದಿನ ನಾವು ಆಧುನೀಕರಣ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಕುರಿತು ಅಧ್ಯಯನವನ್ನು ಆರಂಭ ಮಾಡೋಣ. ಭಾರತದ ಸಾಮಾಜಿಕ ಪರಿವರ್ತನೆಯ ಸಂದರ್ಭದಲ್ಲಿ ನಾವು ಸಂಸ್ಕೃತಾನುಕರಣ ಮತ್ತು ಪಾಶ್ಚಾತ್ಯೀಕರಣದ ಕುರಿತಾಗಿ ಅಧ್ಯಯನವನ್ನು ಮಾಡಿದ್ದೀವಿ. ಸಂಸ್ಕೃತಾನುಕರಣ ಆಂತರಿಕ ಮೂಲದ ಬದಲಾವಣೆಯಾಗಿದ್ದರೆ, ಪಾಶ್ಚಾತ್ಯೀಕರಣ ಎನ್ನುವುದು ಬಾಹ್ಯ ಮೂಲದ ಬದಲಾವಣೆ. ಅಂತೆಯೇ ಇಂದು ಅಧ್ಯಯನ ಮಾಡತಕ್ಕಂತಹ ಆಧುನೀಕರಣ, ಮಾಡರ್ನೈಸೇಷನ್ ಅಂತಕ್ಕಂತಹದ್ದು ಕೂಡ ಒಂದು ಬಾಹ್ಯ ಮೂಲದ ಪರಿವರ್ತನೆ, ಬಾಹ್ಯ ಮೂಲದ ಬದಲಾವಣೆಯನ್ನು ಸೂಚಿಸುತ್ತದೆ. ಇಲ್ಲಿ ಆಧುನೀಕರಣ ಎನ್ನುವ ಪದವೇ ಸೂಚಿಸುವ ಹಾಗೆ ಆಧುನಿಕತೆ, ಹೊಸದು, ನವೀನವಾಗಿರ್ತಕ್ಕಂಥದ್ದು, ಇತ್ತೀಚಿನದು, ಆ ವ್ಯವಸ್ಥೆಯನ್ನು ಒಳಗೊಳ್ತಕ್ಕಂತಹ ಅಂಶಗಳನ್ನು ಈ ಒಂದು ಆಧುನೀಕರಣ ಅಂತಕ್ಕಂತಹ ಪರಿಕಲ್ಪನೆ ಇಲ್ಲಿ ಮುಖ್ಯವಾಗಿ ಸೂಚಿಸುತ್ತದೆ. ಈ ಆಧುನೀಕರಣ ಎನ್ನುವ ಪರಿಕಲ್ಪನೆಯನ್ನು ಡೇನಿಯಲ್ ಲರ್ನರ್ ಎನ್ನುವ ಚಿಂತಕ, ಡೇನಿಯಲ್ ಲರ್ನರ್ ಎನ್ನುವ ಚಿಂತಕ ಮೊಟ್ಟ ಮೊದಲ ಬಾರಿಗೆ ಈ ಆಧುನೀಕರಣ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಅವರಲ್ಲಿ ಬಳಸಿದ್ದಾರೆ. ಸೊ ಅವರ ಪ್ರಕಾರ ಆಧುನೀಕರಣ ಅಂತಕ್ಕಂತಹದ್ದು ಏನನ್ನು ಸೂಚಿಸುತ್ತೆ? ಆಧುನೀಕರಣ ಎನ್ನುವುದು ಸಾಮಾಜಿಕ ಪರಿವರ್ತನೆಯ ಒಂದು ಪ್ರಕ್ರಿಯೆಯಾಗಿದ್ದು, ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸ್ವೀಕರಿಸ್ತಕ್ಕಂತಹ ಒಂದು ಪ್ರವೃತ್ತಿ ಅಥವಾ ಪ್ರಕ್ರಿಯೆ ಆಗಿದೆ. ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಮಾನ್ಯ ಲಕ್ಷಣಗಳನ್ನು ಅಳವಡಿಸಿಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆ. ಅಂದರೆ ಮುಂದುವರೆದಿರ್ತಕ್ಕಂತಹ ಸಮಾಜದ ಲಕ್ಷಣಗಳನ್ನು ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಅಂತಕ್ಕಂತಹದ್ದು ಇಲ್ಲಿ ನಡೀತದೆ. ಅದನ್ನು ಡೇನಿಯಲ್ ಲರ್ನರ್ ಅವರು ಆಧುನೀಕರಣ ಅಂಥೇಳಿ ಕರೀತಾರೆ. ಆಧುನೀಕರಣ ಅಥವಾ ಮಾಡರ್ನೈಸೇಷನ್ ಅಂತಕ್ಕಂತಹ ಪರಿಕಲ್ಪನೆಯನ್ನು ಡೇನಿಯಲ್ ಲರ್ನರ್ ಅವರು ಮೊಟ್ಟ ಮೊದಲ ಬಾರಿಗೆ ಬಳಸ್ತಾ, ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಲಕ್ಷಣಗಳನ್ನು ಅಳವಡಿಸ್ಕೊಳ್ತಕ್ಕಂತಹದ್ದು ಆಗಿದೆ ಅಂತಕ್ಕಂತಹ ಅಂಶವನ್ನು ಹೇಳ್ತಾರೆ. ಅಥವಾ ಬೇರೆ ಚಿಂತಕರ ಅಭಿಪ್ರಾಯದಲ್ಲಿ ಕೂಡ ಮಾನವನ ಚಟುವಟಿಕೆಗಳಲ್ಲಿ ಅತ್ಯಾಧುನಿಕತೆಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಇಲ್ಲಿ ಆಧುನೀಕರಣ ಅಂದ್ರೇ ನಮಗೆ ಹೊಸದು, ಇತ್ತೀಚಿನದು ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಹಾಗಾಗಿ ಆಧುನಿಕ ವಿಜ್ಞಾನ, ಆಧುನಿಕ ತಂತ್ರಜ್ಞಾನ ಇಂತಹ ಬಹಳ ಪ್ರಮುಖವಾದಂತಹ ಬದಲಾವಣೆಗಳನ್ನು ಅಳವಡಿಸಿಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆಯಾಗಿ ಈ ಒಂದು ಆಧುನೀಕರಣ ಅಂತಕ್ಕಂತಹ ಪ್ರಕ್ರಿಯೆಯಲ್ಲಿ ಕಂಡುಬರುತ್ತದೆ. ಹಾಗಾದರೆ ಈ ಆಧುನೀಕರಣಕ್ಕೆ ಕಾರಣಗಳೇನು? ಹಿಂದುಳಿದ ಸಮಾಜಗಳು ಆಧುನಿಕ ಸಮಾಜದ ಲಕ್ಷಣಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಚಾರಗಳನ್ನು ಅಳವಡಿಸ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಪರಿವರ್ತನೆಗಳು ಇಲ್ಲಿ ಉಂಟಾಗ್ತವೆ ಮತ್ತು ಯಾವ ಅಂಶಗಳು ಇಲ್ಲಿ ಪ್ರಮುಖವಾಗಿ ಕಾರಣ ಆಗ್ತವೆ, ಮುಖ್ಯವಾಗುತ್ತವೆ, ಆಧುನೀಕರಣಕ್ಕೆ ಕಾರಣವಾಗ್ತಕ್ಕಂತಹ ಅಂಶಗಳನ್ನು ಕುರಿತಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ವೀನರ್ ಅವರು ಆಧುನೀಕರಣಕ್ಕೆ ಕಾರಣವಾದಂತಹ ಅಂಶಗಳ ಕೆಲವು ಪಟ್ಟಿಯನ್ನು ಮಾಡಿದ್ದಾರೆ. ವೀನರ್ ಇವರು ಆಧುನೀಕರಣಕ್ಕೆ ಕಾರಣವಾದಂತಹ ಅಂಶಗಳ ಕೆಲವೊಂದು ಪಟ್ಟಿಯನ್ನು ಮಾಡಿದ್ದಾರೆ. ಹೇಗೆ ನಾವು ಆಧುನಿಕ ವಿಜ್ಞಾನ ಅಥವಾ ತಂತ್ರಜ್ಞಾನದ ಅಂಶಗಳನ್ನು ಇಲ್ಲಿ ತೆಗೆದುಕೊಳ್ತಾ ಹೋಗ್ತೀವಿ ಎನ್ನುವ ಅಂಶಗಳನ್ನು ಕುರಿತಂತೆ. ಹಾಗಾದರೆ ಆ ಸಂದರ್ಭದಲ್ಲಿ ಡೇನಿಯಲ್ ಲರ್ನರ್ ಹೇಳ್ತಕ್ಕಂಥ ಅಂಶಗಳನ್ನು ಒಳಗೊಂಡಂತೆ ಇಲ್ಲಿ ಉಂಟಾದಂತಹ ಪರಿವರ್ತನೆಗಳು ಯಾವೆಲ್ಲ ರೂಪದಲ್ಲಿ ಇದ್ದಾವೆ ಎನ್ನುವಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತೀವಿ. ಹಾಗಾದರೆ ವೀನರ್ ಪ್ರಕಾರ ಆಧುನೀಕರಣಕ್ಕೆ ಅನೇಕ ಅಂಶಗಳು ಕಾರಣ ಆಗ್ತವೆ. ಉದಾಹರಣೆಗೆ ಶಿಕ್ಷಣ, ಸಂವಹನ, ರಾಷ್ಟ್ರೀಯತೆಯ ಆದರ್ಶ, ರಾಷ್ಟ್ರೀಯತೆಯನ್ನು ಆಧಾರವಾಗಿರ್ತಕ್ಕಂಥ ಆದರ್ಶ, ಜನಾಕರ್ಷಕ ನಾಯಕತ್ವ ಅಥವಾ ಮುಖಂಡತ್ವ ಮತ್ತು ಪ್ರಬಲವಾದಂತಹ ಸರ್ಕಾರ. ಈ ಕೆಲವು ಅಂಶಗಳು ಆಧುನೀಕರಣಕ್ಕೆ ಅತ್ಯಂತ ಪ್ರಮುಖವಾಗಿ ಕಾರಣ ಆಗುತ್ತವೆ.
ಆ ಆಧುನೀಕರಣಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳನ್ನು ವೀಣಾದಲ್ಲಿ ಏನು ಹೇಳ್ತಾ ಹೋಗ್ತಾರೆ, ಅವುಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಆಧುನಿಕತೆಯ ಒಂದು ಮಾಹಿತಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಮುಖ್ಯವಾಗಿ ಪರಿಗಣಿಸ್ತೀವಿ. ಅದರಲ್ಲಿ ಮೊದಲೇ ವೀಣಾರವರ ಪ್ರಕಾರ ಆಧುನೀಕರಣಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳಲ್ಲಿ ಎಜುಕೇಷನ್, ಶಿಕ್ಷಣ ಅಂತಕ್ಕಂಥದ್ದು ಮೊದಲನೆಯ ಒಂದು ಅಂಶ. ನೋಡಿ, ಇಲ್ಲಿ ಶಿಕ್ಷಣವು ನಮಗೆ ರಾಷ್ಟ್ರೀಯ ಪ್ರಜ್ಞೆಯನ್ನು ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗೆ ಬೇಕಾದಂತಹ ಒಂದು ಕೌಶಲ್ಯವನ್ನು ದೊರಕಿಸುತ್ತದೆ. ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ಮನೋಭಾವವನ್ನು ಸೃಷ್ಟಿಸುತ್ತದೆ. ಹಿಂದೆಲ್ಲ ಕೇವಲ ಅನೌಪಚಾರಿಕ ಶಿಕ್ಷಣವೇ ಮುಖ್ಯವಾಗಿದ್ದಂಥ ಅವಧಿಯಲ್ಲಿ ಅಥವಾ ಜೀವನ ಶಿಕ್ಷಣವೇ ಮುಖ್ಯವಾಗಿದ್ದಂಥ ಅವಧಿಯಲ್ಲಿ ಅದೊಂದು ಸರಳವಾದಂಥ ಶಿಕ್ಷಣ, ಸರಳವಾದಂತಹ ಜೀವನ ಶಿಕ್ಷಣ, ಯಾವುದು ಸರಿ ಯಾವುದು ತಪ್ಪು, ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದು, ಈ ಒಂದು ಸೀಮಿತವಾದಂತಹ ಚೌಕಟ್ಟಿಗೆ ನಮ್ಮ ಶಿಕ್ಷಣ ಅಂತಕ್ಕಂಥದ್ದು ಇತ್ತು. ಆದರೆ ಇವತ್ತು ನಾವು ಪಡ್ಕೊಳ್ತಕ್ಕಂತಹ ಒಂದು ಔಪಚಾರಿಕ ಶಿಕ್ಷಣ ಏನಿದೆ, ಆ ಶಿಕ್ಷಣ ನಮ್ಮನ್ನು ಆಧುನಿಕತೆಯ ಕಡೆಗೆ ಕೊಂಡೊಯ್ತಾ ಇದೆ, ಆಧುನಿಕತೆಯ ಕಡೆಗೆ ರೂಪಿಸ್ತಾ ಇದೆ. ಯಾಕೆ ಅಂದರೆ ಇವತ್ತು ನಮ್ಮಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಅಂತಕ್ಕಂತಹದ್ದು ಜಾಗೃತವಾಗೋದಕ್ಕೆ ನಾವು ಪಡ್ಕೊಳ್ತಕ್ಕಂತಹ ಶಿಕ್ಷಣ ಅತ್ಯಂತ ಪ್ರಮುಖವಾದಂತಹ ಕಾರಣ ಆಗುತ್ತೆ. ಹಾಗೆಯೇ ಆಧುನಿಕ ತಾಂತ್ರಿಕ ಆವಿಷ್ಕಾರಗಳು, ವೈಜ್ಞಾನಿಕವಾದಂತಹ ಶೋಧಗಳು, ಇವೆಲ್ಲವುಗಳ ಮೂಲಕ ನಮ್ಮ ಮಾನಸಿಕ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಆಗುತ್ತೆ. ನೀವು ಗಮನಿಸ್ತೀರಿ, ಒಂದು ತಂತ್ರಜ್ಞಾನ ಅಂತಕ್ಕಂತಹದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥದ್ದು ಮಾನವನಲ್ಲಿ ಅತ್ಯಾಧುನಿಕತೆಯನ್ನು ರೂಪಿಸ್ತಾ ಹೋಗುವಂತಹ ಅಂಶ. ಹಾಗಾದರೆ ಆ ದಿಸೆಯಲ್ಲಿ ನಾವು ಹೊಸ ಪರಿಶೋಧನೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನೆರವಾಗ್ತಕ್ಕಂಥದ್ದು ಶಿಕ್ಷಣ ಮಾತ್ರ. ಹಾಗಾಗಿ ಶಿಕ್ಷಣದಿಂದ ನಾವು ಹೊಸ ಬಗೆಯ ತಂತ್ರಜ್ಞಾನ, ಹೊಸ ಬಗೆಯ ಅಂಶಗಳು, ವೈಜ್ಞಾನಿಕವಾಗಿರ್ತಕ್ಕಂತಹ ವಿಚಾರಗಳನ್ನು ಇಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಒಂದು ವೈಜ್ಞಾನಿಕವಾಗಿರ್ತಕ್ಕಂತಹ ಮನಸ್ಥಿತಿಯಿಂದ ಉತ್ತಮ ವಿಚಾರಗಳನ್ನು, ಆಧುನಿಕ ತಾಂತ್ರಿಕ ವಿಚಾರಗಳನ್ನು ನಾವಿಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಶಿಕ್ಷಣದಿಂದ ಆಧುನೀಕರಣ ಅಂತಕ್ಕಂಥದ್ದು ಸಾಧ್ಯ ಆಗುತ್ತೆ. ಅದರಲ್ಲಿಯೂ ಔಪಚಾರಿಕ ಶಿಕ್ಷಣದಿಂದ ನಾವು ಅತ್ಯಾಧುನಿಕ ಎಲ್ಲವನ್ನು ಕೂಡ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇವತ್ತು ಜ್ಞಾನದ ವಿಸ್ತಾರ ಆಗಿರ್ಬೋದು, ತಾಂತ್ರಿಕ ಸಂಗತಿಗಳಾಗಿರ್ಬೋದು, ಯಾವುದೇ ಅಂಶಗಳಾಗಿರ್ಬೋದು, ಅವೆಲ್ಲವೂ ಶಿಕ್ಷಣದೊಂದಿಗೆ ನೇರವಾದಂಥ ಸಂಬಂಧವನ್ನು ಹೊಂದಿವೆ. ಶಿಕ್ಷಣದಿಂದ ಮಾತ್ರವೇ ನಮ್ಮ ಜ್ಞಾನದ ಹೆಚ್ಚಳ, ಹೊಸ ಬದಲಾವಣೆಗಳು, ಹೊಸ ಬೆಳವಣಿಗೆಗಳು, ತಾಂತ್ರಿಕ ಸಂಗತಿಗಳು, ಈ ಎಲ್ಲವುಗಳ ಒಂದು ಅಳವಡಿಸಿಕೊಳ್ಳುವಿಕೆ ಸಾಧ್ಯವಾಗ್ತಕ್ಕಂಥದ್ದು ಶೈಕ್ಷಣಿಕ ಜ್ಞಾನದ ಮೂಲಕ. ಆದ್ದರಿಂದ ನಾವು ಆಧುನೀಕರಣಗೊಳ್ಳಬೇಕು ಅಂತ ಹೇಳಿದ್ರೆ ನಮಗಲ್ಲಿ ಮೊದಲನೇದಾಗಿ ನೆರವನ್ನು ನೀಡ್ತಕ್ಕಂತಹದ್ದು ಶಿಕ್ಷಣ ಎನ್ನುವಂತಹ ಒಂದು ಪ್ರಕ್ರಿಯೆ ಎನ್ನುವಂತಹದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತೀವಿ. ಎರಡನೆಯದು ಸಂವಹನ. ಇಲ್ಲಿ ಸಂವಹನ ಅಂತಕ್ಕಂತಹದ್ದು ಸಮೂಹ ಮಾಧ್ಯಮಗಳ ಮೂಲಕ ಪಸರಿಸ್ತಕ್ಕಂತಹ ಒಂದು ಸಂಗತಿ ಆಗುತ್ತೆ. ಇಲ್ಲಿ ಸಮೂಹ ಮಾಧ್ಯಮಗಳು ಯಾವುದು? ದೂರವಾಣಿ, ದೂರದರ್ಶನ, ರೇಡಿಯೋ, ಚಲನಚಿತ್ರ, ಪತ್ರಿಕೆಗಳು, ಇವೆಲ್ಲವುಗಳು ನಮ್ಮನ್ನು ಆಧುನಿಕತೆಯ ಕಡೆಗೆ ರೂಪಿಸುತ್ತವೆ. ಆಧುನಿಕ ವ್ಯವಸ್ಥೆಯತ್ತ ನಮ್ಮನ್ನು ಕೊಂಡೊಯ್ಯುತ್ತವೆ. ಒಬ್ಬ ವ್ಯಕ್ತಿಯನ್ನಷ್ಟೇ ಅಲ್ಲ, ವ್ಯಕ್ತಿಯನ್ನು, ಇಡೀ ಸಮೂಹವನ್ನು, ಸಂಘಟಿತ ವ್ಯವಸ್ಥೆಯನ್ನು, ರಾಜ್ಯವನ್ನು, ದೇಶವನ್ನು, ಇವೆಲ್ಲವನ್ನು ಸಮರ್ಪಕವಾಗಿ ಸರಿದೂಗಿಸುವ ಸಂದರ್ಭದಲ್ಲಿ, ಆಧುನಿಕ ಒಂದು ರೂಪರೇಖೆಗಳನ್ನು ಒಳಗೊಳ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಅತ್ಯಂತ ಪ್ರಮುಖವಾಗಿ ಈ ಸಮೂಹ ಮಾಧ್ಯಮಗಳು ಕೆಲಸವನ್ನು ಮಾಡುತ್ತವೆ ಸಂವಹನದ ಮೂಲಕ. ದೂರವಾಣಿ, ಇವತ್ತು ಟೆಲಿಫೋನ್ ವ್ಯವಸ್ಥೆಯ ಮೂಲಕ ನಾವು ಎಷ್ಟು ಪ್ರಮಾಣದಲ್ಲಿ, ಎಷ್ಟು ತೀವ್ರವಾಗಿ ಅಥವಾ ಅತ್ಯಂತ ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಅವಧಿ ಅಂದರೆ ಎಷ್ಟು ಕಡಿಮೆ ಅವಧಿ ಅನ್ನೋದನ್ನು ವಿತಿನ್ ನೋ ಟೈಮ್ ಅಂತ ಹೇಳ್ತಾರೆ. ಅಷ್ಟು ಕಡಿಮೆ ಸಮಯದಲ್ಲಿ ಬೇರೊಂದು ವ್ಯವಸ್ಥೆಯ ಜೊತೆಗೆ ನಾವು ಸಂಪರ್ಕವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ.
ಬೇರೆ ದೇಶದಲ್ಲಿರ್ತಕ್ಕಂತಹ ವ್ಯಕ್ತಿಗಳೊಂದಿಗೆ ಸಂಭಾಷಣೆ ಮಾಡೋದು ಅಥವಾ ಅಲ್ಲಿನ ಮಾಹಿತಿಯನ್ನು ತಿಳ್ಕೊಳ್ಳೋದು, ಅಲ್ಲಿನ ವೈಜ್ಞಾನಿಕ ಬೆಳವಣಿಗೆಗಳನ್ನು ತಿಳ್ಕೊಳ್ಳೋದಕ್ಕೆ ಅತ್ಯಂತ ಪ್ರಮುಖವಾಗಿ ಸಹಾಯ ಮಾಡ್ತಕ್ಕಂಥದ್ದು. ಅಥವಾ ದೂರದರ್ಶನ ಇದೆ, ನಮ್ಮ ಮನೇಲೇ ಕೂತ್ಕೊಂಡಿದ್ದು ನಾವು ದೂರದ ಎಲ್ಲೆಡೆಯ ಅಂಶಗಳನ್ನು, ಮಾಹಿತಿಗಳನ್ನು, ಪ್ರಚಲಿತ ಸಂಗತಿಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದರಿಂದಾಗಿಯೂ ಕೂಡ ನಮ್ಮ ಜ್ಞಾನದ ಮಟ್ಟ ಅಂತಕ್ಕಂಥದ್ದು ವಿಸ್ತಾರವಾಗುತ್ತಾ ಹೋಗುತ್ತೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬರ್ತಾ ಇರತಕ್ಕಂತಹ ಮಾಡರ್ನ್ ಟೆಕ್ನಾಲಜಿ, ಆಧುನಿಕ ತಂತ್ರಜ್ಞಾನ ಅಂತಕ್ಕಂಥದ್ದು ಹೇಗಿದೆ, ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅದರ ಒಂದು ಪ್ರಭಾವ, ಈ ಎಲ್ಲವುಗಳು ಸಾಹಿತ್ಯಿಕ, ಸಾಂಸ್ಕೃತಿಕ, ಸಂಗೀತ, ಕಲೆ, ನಾಟಕ, ನೃತ್ಯ, ಪ್ರತಿಯೊಂದು ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ದೂರದರ್ಶನ. ಪ್ರಚಲಿತ ರಾಜಕೀಯ ಸಂಗತಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂತಹದ್ದು ದೂರದರ್ಶನ. ಹಾಗಾಗಿ ಆ ದೂರದರ್ಶನ ಅಂತಕ್ಕಂತಹದ್ದು ಒಂದು ಪುಟ್ಟ ಪೆಟ್ಟಿಗೆ ರೂಪದಲ್ಲಿದೆ. ಅದು ಇಡೀ ಜಗತ್ತನ್ನು ನಮಗೆ ತೋರಿಸ್ತಕ್ಕಂತಹ ಒಂದು ಅದ್ಭುತವಾದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂತಹದ್ದು. ಹಾಗಾಗಿ ಆ ದೂರದರ್ಶನದಂತಹ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ವಸ್ತು ನಮ್ಮನ್ನು ಇವತ್ತು ಆಧುನೀಕರಣದ ಕಡೆಗೆ ಕೊಂಡೊಯ್ತಾ ಇದೆ. ಅಂತಹ ಇದು ವ್ಯಕ್ತಿಗತ ಮತ್ತು ದೇಶದ ಮಟ್ಟದಲ್ಲಿ ಕೂಡ ಅಷ್ಟೇ ಸಾಧ್ಯವಾಗ್ತಕ್ಕಂತಹ ಒಂದು ಸಂಗತಿ ಆಗಿದೆ. ಇನ್ನು ರೇಡಿಯೋ ಬಹುಶಃ ಆರಂಭದ ಹಂತದಲ್ಲಿ, ದೂರದರ್ಶನಕ್ಕೆ ಪೂರ್ವದಲ್ಲಿ ರೇಡಿಯೋ ಕೂಡ ಅಷ್ಟೇ ಮಹತ್ವವನ್ನು ಹೊಂದಿದಂತಹ ಒಂದು ಸಂವಹನ ಮಾಧ್ಯಮ ಆಗಿತ್ತು. ಆರಂಭದಲ್ಲಿ ರೇಡಿಯೋ ಬಹಳಷ್ಟು ಪ್ರಭಾವವನ್ನು ಬೀರಿತು. ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಅದರ ಒಂದು ತೀವ್ರತೆ ಅಂತಕ್ಕಂಥದ್ದು ಯಥೇಚ್ಛವಾಗಿತ್ತು. ಒಂದು ಕ್ರಿಕೆಟ್ ಕಾಮೆಂಟ್ರಿಯನ್ನು ಕೇಳೋದ್ರಿಂದ ಹಿಡಿದು ಒಬ್ಬ ರೈತ ಹವಾಮಾನ ವೈಪರೀತ್ಯದ ಬದಲಾವಣೆಗಳನ್ನು ತಿಳ್ಕೊಳ್ಳುವಂತಹ ಸಂದರ್ಭದವರೆಗೂ ರೇಡಿಯೋ ಅಷ್ಟೇ ಉತ್ತಮವಾದಂಥ ಮಾಹಿತಿಯನ್ನು ಒದಗಿಸ್ತದೆ. ಇವತ್ತು ಅದರ ಪ್ರಭಾವ ಕಡಿಮೆ ಆಗಿರ್ಬೋದು, ಆದರೆ ಅನೇಕರ ಮನೆಗಳಲ್ಲಿ ಇವತ್ತಿಗೂ ರೇಡಿಯೋ ಇದೆ. ಆ ರೇಡಿಯೋ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಕೇಳ್ತಾರೆ, ಹಲವಾರು ವಿಚಾರಗಳನ್ನು ಪರಿಚಯ ಮಾಡ್ಕೊಳ್ತಾರೆ. ಅದು ಆಧುನಿಕತೆಯ ಕಡೆಗೆ ಹೋಗೋದಕ್ಕೆ ಮತ್ತೊಂದು ಬಹುಮುಖ್ಯವಾಗಿರ್ತಕ್ಕಂತಹ ಸಾಧನ ಕೂಡ ಆಗಿದೆ. ಚಲನಚಿತ್ರ ಮನರಂಜನೆಯ ಮೂಲಕ, ಮನರಂಜನೆಯ ಸಾಧನವೇ ಆಗಿದ್ದರೂ ಕೂಡ ಆ ಚಲನಚಿತ್ರದ ಮೂಲಕ ಅತ್ಯಾಧುನಿಕ ಶೈಲಿಯನ್ನು ಕಲ್ತ್ಕೊಳ್ತಕ್ಕಂಥದ್ದು, ಆಧುನಿಕ ವಿಚಾರಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಅಲ್ಲಿ ಬರ್ತಕ್ಕಂತಹ ನೀತಿ ಅಂಶಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಇವೆಲ್ಲವುಗಳಿಗೂ ಕಾರಣ ಆಗ್ತಕ್ಕಂತಹದ್ದು ಚಲನಚಿತ್ರ. ಹೀಗಾಗಿ ನಾವು ಸಮೂಹ ಮಾಧ್ಯಮಗಳ ಮೂಲಕ ಇಂತಹದ್ದೊಂದು ಆಧುನೀಕರಣಗೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇದೆ. ಮೂರನೆಯದು ರಾಷ್ಟ್ರೀಯತೆ ಆಧಾರದ ಆದರ್ಶ. ರಾಷ್ಟ್ರೀಯತೆಯ ಒಂದು ಚೌಕಟ್ಟನ್ನು ರೂಪಿಸಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಉತ್ತಮವಾದಂತಹ ಆದರ್ಶಗಳು, ಉತ್ತಮ ಚಿಂತನೆಗಳು, ಆಲೋಚನೆಗಳು ಇವೆಲ್ಲ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂತಹದ್ದು. ಅಂದರೆ ನಾವು ಅತ್ಯಾಧುನಿಕ ಸಂಗತಿಗಳನ್ನು, ಅತ್ಯಾಧುನಿಕ ವಿಚಾರಗಳನ್ನು ಅಥವಾ ಇತ್ತೀಚಿನ ಆದರ್ಶಗಳನ್ನು, ಇತ್ತೀಚಿನ ಬೆಳವಣಿಗೆಗಳನ್ನು ಅಳವಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಮಗೆ ಇದರ ಒಂದು ಪ್ರಭಾವ ಅಪಾರವಾಗಿ ಆಗುತ್ತೆ. ಹಾಗಾಗಿ ನಾವು ಆಧುನೀಕರಣಗೊಳ್ಳಬೇಕು ಅಂತ ಹೇಳಿ ಆದಾಗ ಇತ್ತೀಚಿನ ರಾಷ್ಟ್ರೀಯತೆಯ ಆದರ್ಶವಾದ ಅಂಶಗಳು, ಚಿಂತನೆಗಳು, ಆಲೋಚನೆಗಳು ಮತ್ತು ದೇಶಾಭಿಮಾನವನ್ನು ಬೆಳೆಸ್ಕೊಳ್ತಕ್ಕಂಥ ರೀತಿ, ಇವೆಲ್ಲವುಗಳ ಸಂದರ್ಭದಲ್ಲಿ ನಮಗೆ ಆಧುನೀಕರಣಕ್ಕೆ ನೆರವಾಗ್ತಕ್ಕಂತಹದ್ದು ರಾಷ್ಟ್ರೀಯತೆ ಆಧಾರದ ಆದರ್ಶಗಳು. ಬಹುಶಃ ರಾಷ್ಟ್ರೀಯ ಭಾವೈಕ್ಯತೆ, ಈ ಎಲ್ಲ ಅಂಶಗಳು ನಮಗೆ ಇವತ್ತು ಪ್ರಚಲಿತ ಹೆಚ್ಚು ಸಾಧನಗಳ ಮೂಲಕ ನಮಗೆ ಮನವರಿಕೆ ಆಗ್ತಾ ಹೋಗ್ತದೆ. ನಾವೆಲ್ಲರೂ ದೇಶದ ಬಗ್ಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಮಾನವನ್ನು ಹೊಂದಿದೆ. ಉದಾಹರಣೆಗೆ ದೂರದರ್ಶನದಲ್ಲಿ ಒಂದು ಗಡಿಭಾಗದಲ್ಲಿ ನಡೀತಕ್ಕಂತಹ ಚಟುವಟಿಕೆಗಳನ್ನು ಕುರಿತಾಗಿ ನೋಡ್ತೀವಿ. ಉದಾಹರಣೆಗೆ ಭಾರತ ಮತ್ತು ಚೀನಾ ದೇಶದ ನಡುವೆ. ಆ ಸಂದರ್ಭದಲ್ಲಿ ಎಂತಹ ಭಾರತೀಯನಿಗೂ ಕೂಡ ಒಂದು ರಾಷ್ಟ್ರದ ಕಲ್ಪನೆ, ಅತ್ಯಾಧುನಿಕ ರಾಷ್ಟ್ರದ ಕಲ್ಪನೆ, ಆಧುನಿಕ ಒಂದು ವಿಚಾರಗಳು ಅವರಲ್ಲಿ ಮನವರಿಕೆ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಅವರು ಬಳಸ್ತಕ್ಕಂತಹ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಅವರ ಆಲೋಚನೆಗಳಾಗಿರ್ಬೋದು, ಗಡಿ ಭಾಗದ ಗುರುತಿಸುವಿಕೆ ಆಗಿರ್ಬೋದು, ಈ ಒಟ್ಟಾರೆಯಾಗಿ ಆ ಪ್ರಕರಣಗಳು ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತವೆ, ವ್ಯಕ್ತಿಯನ್ನು ಪ್ರಭಾವಿಸ್ತವೆ. ಅದು ನಮ್ಮ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ, ರಾಷ್ಟ್ರೀಯ ಆದರ್ಶವನ್ನು ಬೆಳೆಸ್ಕೊಳ್ಳೋದಕ್ಕೆ ವಿಶೇಷವಾಗಿ ನೆರವಾಗ್ತಕ್ಕಂತಹ ಒಂದು ಸಂಗತಿ ಆಗುತ್ತೆ ಈ ಥರದ್ದು. ಮತ್ತೊಂದು ಜನಾಕರ್ಷಕ ನಾಯಕತ್ವ.
ಚಾರಿಸ್ಮ್ಯಾಟಿಕ್ ಟೈಪ್ ಆಫ್ ಲೀಡರ್ಶಿಪ್ ಅಂತ ಕರೀತೀವಿ. ಅಂದರೆ ಒಬ್ಬ ನಾಯಕ, ಒಬ್ಬ ಮುಖಂಡ, ಇವನು ಉತ್ತಮ ರೀತಿಯ ಜನಾಕರ್ಷಕವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾಗ ಅಲ್ಲಿ ಆಧುನೀಕರಣಕ್ಕೆ ಅವಕಾಶಗಳು ಅಂತಕ್ಕಂಥದ್ದು ದೊರೆಯುತ್ತೆ. ನೋಡಿ, ಇಲ್ಲಿ ಜನಾಕರ್ಷಕ, ಚಾರಿಸ್ಮ್ಯಾಟಿಕ್ ಅಂತ ಕರೀತೀವಿ. ಒಬ್ಬ ನಾಯಕ ಹೇಗಿರಬೇಕು, ಒಬ್ಬ ಮುಖಂಡ ಹೇಗಿರಬೇಕು, ಅವನು ಜನಾಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಗುಂಪಿನಲ್ಲಿದ್ದರೂ ಅವನ ಒಂದು ಪ್ರತ್ಯೇಕವಾದಂತಹ ಒಂದು ಐಡೆಂಟಿಟಿಯನ್ನು ಹೊಂದುವ ಹಾಗಿರಬೇಕು. ಹಾಗಿದ್ದಾಗ ಮಾತ್ರ ಅಂತಹ ಮುಖಂಡ, ಅಂತಹ ನಾಯಕ ಒಂದು ಉತ್ತಮವಾದಂತಹ ಅತ್ಯಾಧುನಿಕವಾದಂತಹ ದೇಶವನ್ನು ನಿರ್ಮಾಣ ಮಾಡಬಲ್ಲ. ನಾವು ಸ್ವತಂತ್ರ ಪೂರ್ವದ ಸಂದರ್ಭವನ್ನು ತೆಗೆದುಕೊಂಡ್ರೆ ಗಾಂಧೀಜಿಯವರಂತಹ ಆಕರ್ಷಕವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇದ್ದದ್ದರಿಂದಲೇ ಭಾರತೀಯರು ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು, ಆಧುನಿಕತೆಯನ್ನು ಹೊಂದೋದಕ್ಕೆ ಸಾಧ್ಯ ಆಯಿತು. ಇಲ್ಲದೆ ಹೋಗಿದ್ದರೆ ಬಹುಶಃ ನಾವು ಪರತಂತ್ರದ ದಾಸ್ಯದಲ್ಲೇ ಇನ್ನೂ ಇರ್ತಾ ಇದ್ರು. ಹೀಗೆ ಅನೇಕ ಮುಖಂಡರುಗಳಲ್ಲಿ ಅಂತಹ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಹೇಳಿ ಕರಿತೀವಿ, ನಾಯಕತ್ವದ ಗುಣಗಳು ಅಂತ ಹೇಳ್ತೀವಿ. ಆ ನಾಯಕತ್ವದ ಗುಣಗಳಿಂದ ಇದು ಸಾಧ್ಯ ಆಗುತ್ತೆ. ಆ ಥರದ ಜನಾಕರ್ಷಕವಾದಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಂದ ಅತ್ಯಾಧುನಿಕ ರಾಷ್ಟ್ರದ ನಿರ್ಮಾಣ ಸಾಧ್ಯ ಆಗುತ್ತೆ, ಆಧುನಿಕ ಭಾರತದ ನಿರ್ಮಾಣ ಸಾಧ್ಯ ಆಗಿದೆ ಅಂತಹ ಒಂದು ಹಿನ್ನೆಲೆಯನ್ನು ನಾವು ಗಾಂಧೀಜಿಯವರ ಸಂದರ್ಭದಲ್ಲಿ ನೋಡ್ತೀವಿ. ಹೀಗಾಗಿ ಜನಾಕರ್ಷಕವಾದಂತಹ ವ್ಯಕ್ತಿತ್ವ ಅನ್ನುವಂತಹದ್ದು ಕೂಡ ಆಧುನೀಕರಣದ ಕಾರಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಮತ್ತು ಅವರು ಜನರಲ್ಲಿ ಪ್ರೇರೇಪಣಾ ಮನೋಭಾವವನ್ನು ಮಾಡ್ತಾರೆ, ಜನರಿಂದ ನಿಷ್ಠೆಯನ್ನು ಪಡ್ಕೊಳ್ತಾರೆ. ಇದು ಕೂಡ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಬೆಳವಣಿಗೆ ಆಗಿರುತ್ತೆ. ಇನ್ನೊಂದು ಪ್ರಬಲವಾದಂತಹ ಸರ್ಕಾರ. ನೋಡಿ, ಇಲ್ಲಿ ಆಧುನೀಕರಣ ಆಗಬೇಕು, ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಥವಾ ಅತ್ಯಾಧುನಿಕ ಬೆಳವಣಿಗೆಗಳನ್ನು ಹೊಂದಬೇಕು ಅಂದರೆ ಅಲ್ಲಿ ಮುಖ್ಯವಾಗಿ ಒಂದು ಪ್ರಬಲ ಸರ್ಕಾರ, ಸ್ಟೇಬಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿ ಇರಬೇಕು. ಸರ್ಕಾರ ಅತಂತ್ರವಾಗಿದ್ದರೆ ನಾವು ಅಲ್ಲಿ ಆಧುನಿಕತೆಯೂ ಸಾಧ್ಯ ಇಲ್ಲ, ಹೊಸ ಬೆಳವಣಿಗೆಗಳು ಕೂಡ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಒಂದು ಸರ್ಕಾರ ಪ್ರಬಲವಾಗಿರಬೇಕು, ತಾನೇ ಬಹುಮತದಿಂದ ಅಸ್ತಿತ್ವಕ್ಕೆ ಬಂದಿರಬೇಕು. ಅಂತಹ ಸಂದರ್ಭದಲ್ಲಿ ಆ ಪ್ರಬಲ ಸರ್ಕಾರವು ಪರಿಣಾಮಕಾರಿಯಾಗಿದ್ದುಕೊಂಡು ಎಲ್ಲ ನಿಯಮಗಳನ್ನು ಜಾರಿಗೊಳಿಸುತ್ತದೆ ಮತ್ತು ಜನರ ಮನೋಭಾವಗಳ ಮೇಲೆ ಅದರ ಒಂದು ಪ್ರಭಾವ ಇರ್ತದೆ. ಒಂದು ಸ್ಟೇಬಲ್ ಗೌರ್ಮೆಂಟ್ ಇದೆ ಅಂತ ಹೇಳಿದಾಗ ಜನರ ವರ್ತನೆಗಳು, ಆಲೋಚನೆಗಳು ಬೇರೆ ಇರ್ತದೆ. ಹಾಗಾಗಿ ಎಲ್ಲಿ ಪ್ರಬಲವಾಗಿರ್ತಕ್ಕಂಥ ಸರ್ಕಾರ ಇರುತ್ತೆ ಅಂತಹ ಕಡೆಗಳಲ್ಲಿ ಆಧುನೀಕರಣ ಅಂತಕ್ಕಂಥದ್ದು ಅತ್ಯಂತ ಉತ್ತಮವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಆಧುನೀಕರಣಕ್ಕೆ ನಾವು ಈ ಕೆಲವು ಪ್ರಮುಖವಾದಂತಹ ಕಾರಣಗಳನ್ನು ನೋಡ್ತೀವಿ. ಆಧುನೀಕರಣ ಎನ್ನುವ ಪರಿಕಲ್ಪನೆಯು ಬಾಹ್ಯ ಮೂಲದ ಪರಿವರ್ತನೆಗಳನ್ನು ಸೂಚಿಸುವಂತಹ ಒಂದು ಮಹತ್ವದ ಪ್ರಕ್ರಿಯೆ. ಆ ಆಧುನೀಕರಣ ಪ್ರಕ್ರಿಯೆಯನ್ನು ಡೇನಿಯಲ್ ಲರ್ನರ್ ಎನ್ನುವ ಚಿಂತಕ ಮೊಟ್ಟ ಮೊದಲ ಬಾರಿಗೆ ಆ ಪರಿಕಲ್ಪನೆಯನ್ನು ಅವರು ಪರಿಚಯಿಸ್ತಾರೆ. ಅವ್ರ ಪ್ರಕಾರ ಹಿಂದುಳಿದಿರ್ತಕ್ಕಂಥ ಸಮಾಜಗಳು ಮುಂದುವರಿದ ಸಮಾಜಗಳ ಸಾಮಾನ್ಯ ಲಕ್ಷಣಗಳನ್ನು ಅಳವಡಿಸಿಕೊಳ್ತಕ್ಕಂತಹ ಪ್ರಕ್ರಿಯೆಯನ್ನು ಆಧುನೀಕರಣ ಅಂತ ಹೇಳಿ ಕರೀತಾರೆ. ಅದರ ನಂತರ ಒಂದು ಸಮಾಜ, ಒಂದು ದೇಶ, ವ್ಯಕ್ತಿ ಆಧುನೀಕರಣಗೊಳ್ಳುವಾಗ ಏನೆಲ್ಲ ಅಂಶಗಳು ಮುಖ್ಯವಾಗುತ್ತವೆ ಅನ್ನೋದನ್ನು ವೀನರ್ ಅವರು ಕಾರಣವಾದ ಅಂಶಗಳು, ಆಧುನೀಕರಣಕ್ಕೆ ಕಾರಣವಾದ ಅಂಶಗಳು ಅಂಥೇಳಿ ಇಲ್ಲಿ ವಿವರಣೆಯನ್ನು ಕೊಡ್ತಾರೆ. ಅವ್ರ ಪ್ರಕಾರ ಶಿಕ್ಷಣ, ಸಂವಹನ, ರಾಷ್ಟ್ರೀಯತೆ ಆಧಾರದ ಆದರ್ಶ, ಜನಾಕರ್ಷಕ ನಾಯಕತ್ವ ಮತ್ತು ಪ್ರಬಲ ಸರ್ಕಾರ ಇವುಗಳು ಇಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡೋದಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳಾಗಿದ್ದಾವೆ. ಈ ಮೂಲಕ ನಮ್ಮ ಸಮಾಜದಲ್ಲಿ ಪರಿವರ್ತನೆಗಳು ಅಂತಕ್ಕಂಥದ್ದು ಸಂಭವಿಸುತ್ತದೆ. ಇಂತಹ ಕಾರಣಗಳ ಹಿನ್ನೆಲೆಯಲ್ಲಿ ನಾವು ಆಧುನೀಕರಣದ ಒಂದು ಪ್ರಕ್ರಿಯೆಯನ್ನು ನೋಡ್ತಾ ಹೋಗ್ಬೋದು ಎನ್ನುವ ಅಂಶ ಇಲ್ಲಿ ನಮಗೆ ಮುಖ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಈ ಆಧುನೀಕರಣ ಪ್ರಕ್ರಿಯೆಯನ್ನು ಭಾರತೀಯ ಸಮಾಜಕ್ಕೆ ಸಂಬಂಧಪಟ್ಟಂತೆ ನಾವು ಅನ್ವಯಿಸುವಾಗ ಹೇಗಾಗಿದೆ, ಏನಾಗ್ತಾ ಇದೆ, ಯಾವ ರೀತಿ ಭಾರತ ಆಧುನೀಕರಣಗೊಳ್ತಾ ಇದೆ ಎನ್ನುವ ಸಂಗತಿ ನಾವು ಈ ಹಿಂದಿನ ಅಧ್ಯಾಯಗಳಲ್ಲಿ ಗಮನಿಸ್ತಾನೆ ಬಂದಿದ್ದೀವಿ.
ಬ್ರಿಟಿಷರ ಕಾಲಘಟ್ಟ, ಬ್ರಿಟಿಷರ ಅವಧಿ ಅಂತಕ್ಕಂಥದ್ದು ಭಾರತೀಯ ಸಮಾಜದ ಮೇಲೆ ಒಂದು ತೀವ್ರವಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಯಾಕೆಂದರೆ ಯಾವುದೇ ಬದಲಾವಣೆಗಳನ್ನು ನಾವು ಗಮನಿಸುವಾಗ, ಅವುಗಳನ್ನು ತೆಗೆದುಕೊಳ್ಳುವಾಗ ಬ್ರಿಟಿಷರ ಕಾಲ ಮತ್ತು ಸ್ವತಂತ್ರ ಭಾರತದ ಕಾಲ ಎಂದೇ ಪರಿಗಣಿಸ್ತೀವಿ. ಅಷ್ಟರ ಮಟ್ಟಿಗೆ ಅದರ ಒಂದು ಪ್ರಭಾವದ ತೀವ್ರತೆ ಅಂತಕ್ಕಂಥದ್ದು ಇಲ್ಲಿ ಇರೋದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ಹೇಗೆ ಸಂಭವಿಸುತ್ತದೆ, ಅಥವಾ ಕೆಲವು ಸಾರಿ ಸಾಂಪ್ರದಾಯಿಕ ಸಂಗತಿಗಳ ಜೊತೆಗೆ ಆಧುನೀಕರಣ ಪ್ರಕ್ರಿಯೆ ಒಟ್ಟಿಗೆ ಹೇಗೆ ನಡೀತದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದರೆ ಭಾರತ ಆಧುನೀಕರಣಗೊಳ್ತಕ್ಕಂತಹ ರೀತಿ ಹೇಗಿದೆ, ಪ್ರಕ್ರಿಯೆ ಹೇಗಿದೆ ಎನ್ನುವ ಅಂಶ, ಅದನ್ನು ಇಲ್ಲಿ ನಾವು ಪುನಃ 4 ಭಾಗಗಳಲ್ಲಿ ಚರ್ಚೆ ಮಾಡ್ತೀವಿ. ಆಧುನೀಕರಣ, ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆ ಹೇಗೆ ಸಂಭವಿಸ್ತಾ ಇದೆ, ಹೇಗೆ ನಡೀತಾ ಇದೆ. ಒಂದು ಆರ್ಥಿಕವಾಗಿ ನಡೀತಾ ಇದೆ, ರಾಜಕೀಯವಾಗಿ ನಡೀತಾ ಇದೆ, ಸಾಂಸ್ಕೃತಿಕವಾಗಿ ನಡೀತಾ ಇದೆ ಮತ್ತು ಸಾಮಾಜಿಕವಾಗಿಯೂ ಕೂಡ ಇಲ್ಲಿ ನಡೀತಾ ಇದೆ. ಈ 4 ಭಾಗಗಳಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಮೊದಲನೇ ಭಾಗಕ್ಕೆ ಬರೋಣ. ಆರ್ಥಿಕವಾಗಿ ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ಹೇಗೆ ಕಂಡು ಬರ್ತಾ ಇದೆ, ಹೇಗೆ ನಡೀತಾ ಇದೆ ಎನ್ನುವಂಥದ್ದು. ಇಲ್ಲಿ ಹಳೆಯ ಪರಂಪರೆಗಳ ಬದಲಾಗಿ ನೋಡಿ, ಆರ್ಥಿಕ ಸಂಗತಿಗೆ ಸಂದರ್ಭಪಟ್ಟಂತೆ ಹಳೆಯ ಪರಂಪರೆ ಮತ್ತು ಕೌಟುಂಬಿಕ ಆರ್ಥಿಕ ವ್ಯವಸ್ಥೆಗೆ ಬದಲಾಗಿ ಇವತ್ತು ಏನು ಬದಲಾವಣೆ ಆಗಿದೆ, ತಾಂತ್ರಿಕ, ಕೈಗಾರಿಕಾ ಮತ್ತು ಈ ಕಾರಣದ ಹೊಸ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದು ದೊರೆತಿದೆ. ಹಳೆಯ ಪರಂಪರೆ ಮತ್ತು ನಮ್ಮ ಕೌಟುಂಬಿಕ ವ್ಯವಸ್ಥೆಯ ಆಧಾರವಾಗಿರ್ತಕ್ಕಂಥ ವ್ಯವಸ್ಥೆಗೆ ಬದಲಾಗಿ ಇವತ್ತು ತಾಂತ್ರಿಕ, ಕೈಗಾರಿಕಾ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂತಹ ಹೊಸ ಹೊಸ ಅವಕಾಶಗಳು ಅಂತಕ್ಕಂಥದ್ದು ಇಲ್ಲಿ ಬಂದಿದೆ. ಹೀಗಾಗಿ ನಾವು ಆ ಸಾಂಪ್ರದಾಯಿಕ ವ್ಯವಸ್ಥೆಯಿಂದ ಅತ್ಯಾಧುನಿಕ ವ್ಯವಸ್ಥೆಯನ್ನು ನಾವು ರೂಪಿಸ್ಕೊಳ್ತಾ ಇದ್ದೀವಿ, ಹಳೆಯ ವ್ಯವಸ್ಥೆಯನ್ನು ಇಲ್ಲಿ ಬದಲಾಯಿಸ್ತಾ ಇದ್ದೀವಿ. ಭಾರತದಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಹಳೆಯ ವ್ಯವಸ್ಥೆ ಯಾವುದು, ಆರ್ಥಿಕ ವ್ಯವಸ್ಥೆ ಯಾವುದು ಅಂತ ಬಹಳಷ್ಟು ಹಿಂದಕ್ಕೆ ಹೋದರೆ ಅಲ್ಲಿ ಜಜಮಾನಿ ಪದ್ಧತಿ ಅಂತ ಹೇಳಿ ಬರುತ್ತೆ. ಜಜಮಾನಿ ಪದ್ಧತಿ ಅಂದ್ರೇನು? ಪ್ರಬಲ ಜಾತಿಯ ಮುಖ್ಯಸ್ಥರು, ಪ್ರಬಲ ಜಾತಿಯ ಜನರು ಯಜಮಾನ್ ಅಥವಾ ಜಜಮಾನ್, ಅವರುಗಳು ಸಣ್ಣ ಸಣ್ಣ ಜಾತಿ ಅಥವಾ ಕೆಳಜಾತಿಯ ಜನರು, ಬೇರೆ ಬೇರೆ ಕಸುಬುಗಳನ್ನು ಮಾಡ್ತಕ್ಕಂಥ ಜಾತಿಯ ಜನರಿಗೆ ಆಶ್ರಯವನ್ನು ಕೊಡ್ತಕ್ಕಂಥದ್ದು. ಆಶ್ರಯ ಕೊಡೋದು ಅಂತ ಹೇಳಿದ್ರೆ ಅವ್ರು ಬೆಳೀತಕ್ಕಂಥ ದವಸ ಧಾನ್ಯಗಳು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಪ್ರತಿಯಾಗಿ ಕೆಳಜಾತಿಗಳಾಗಿರ್ಬೋದು ಅಥವಾ ಅನ್ಯ ಜಾತಿಗಳಾಗಿರ್ಬೋದು, ಅವರು ತಮ್ಮ ಪಾಲಿನ ಸೇವೆಯನ್ನು ಇವರಿಗೆ ಒದಗಿಸ್ತಕ್ಕಂಥದ್ದು. ಇದನ್ನು ಇನ್ನೂ ಸರಳ ಮಾಡಿ ಹೇಳೋದಾದರೆ, ಈಗ ಉದಾಹರಣೆಗೆ ಒಬ್ಬ ಮಡಿವಾಳ ಇದ್ದಾನೆ. ಮಡಿವಾಳ ಒಂದು ಊರಿನಲ್ಲಿರ್ತಕ್ಕಂತಹ ಶ್ರೀಮಂತ ಮನೆತನಗಳ ಮನೆಯ ಜನರ ಬಟ್ಟೆಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಅವನ ಕೆಲಸ ವರ್ಷ ಪೂರ್ತಿ. ಅದಕ್ಕೆ ಪ್ರತಿಯಾಗಿ ಆ ಪ್ರಬಲ ಜಾತಿಯ ಜನರು ಅಥವಾ ಭೂಮಾಲೀಕರು ಅವ್ರಿಗೆ ವರ್ಷಕ್ಕಾಗುವಷ್ಟು ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು. ಇದು ಒಬ್ಬ ಮಡಿವಾಳನಿಗೂ ಅಪ್ಲೈ ಆಗುತ್ತೆ, ಒಬ್ಬ ಕ್ಷೌರಿಕನಿಗೂ ಅಪ್ಲೈ ಆಗುತ್ತೆ, ಒಬ್ಬ ದನಗಾಹಿಗೂ ಅಪ್ಲೈ ಆಗುತ್ತೆ, ಹೀಗೆ. ಸೊ ದಿಸ್ ಈಸ್ ಎ ಇಂಟರ್ ಡಿಪೆಂಡೆನ್ಸ್ ಬಿಟ್ವೀನ್ ಡಿಫರೆಂಟ್ ಕಾಸ್ಟ್ಸ್. ಇದು ಬೇರೆ ಬೇರೆ ಜಾತಿಗಳ ನಡುವೆ ಇದ್ದಂತಹ ಪರಸ್ಪರ ಅವಲಂಬನೆ. ಹಾಗಾದರೆ ಅಂತಹ ಪರಸ್ಪರ ಅವಲಂಬನೆಯನ್ನು ನಾವಿವತ್ತು ಕಾಣ್ತಾ ಇಲ್ಲ. ಆರ್ಥಿಕವಾಗಿ ಬದಲಾವಣೆಯಾಗಿದೆ. ಅವರೆಲ್ಲರೂ ಕೂಡ ಇಂದು ಆರ್ಥಿಕವಾಗಿ ತಾವು ಪ್ರತ್ಯೇಕವಾಗಿ ಸ್ವತಂತ್ರರಾಗ್ತಾ ಹೋಗ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡ್ತೀವಿ. ಈ ಥರದ ಒಂದು ಬೆಳವಣಿಗೆಗಳು, ಬದಲಾವಣೆಗಳು ಆರ್ಥಿಕ ಕ್ಷೇತ್ರದ ಮೂಲಕ ಭಾರತದಲ್ಲಿ ಈ ಒಂದು ಆಧುನೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ಜಾರಿಗೆ ಬರೋದಕ್ಕೆ ಕಾರಣ ಆಗ್ತಕ್ಕಂತಹ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಎರಡನೆಯದು ರಾಜಕೀಯವಾಗಿ, ಇನ್ನು ಪೊಲಿಟಿಕಲ್ ಆಸ್ಪೆಕ್ಟ್. ರಾಜಕೀಯ ಕ್ಷೇತ್ರದಲ್ಲಿ ಏನಾಗಿದೆ? ಹೊಸ ಮಾದರಿಯ ಬೆಳವಣಿಗೆಯಿಂದಾಗಿ ಹಳೆಯ ಕಾಲದ ರಾಜರುಗಳ ಆಳ್ವಿಕೆ ಆಗಿರ್ಬೋದು ಅಥವಾ ಪಾಳೆಗಾರಿಕೆ ಆಗಿರ್ಬೋದು, ಅಂತಹ ವ್ಯವಸ್ಥೆಗೆ ಬದಲಾಗಿ ವೈಚಾರಿಕತೆಯ ಆಧಾರದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲಿ ಅಸ್ತಿತ್ವಕ್ಕೆ ಬಂದು ಆ ಆಧಾರದ ಆಧುನೀಕರಣ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ನಮ್ಮ ಪುರಾತನ ಭಾರತೀಯ ಸಮಾಜದ ಇತಿಹಾಸವನ್ನು ನಾವು ನೋಡ್ತಾ ಹೋದಂತೆ ಅಲ್ಲಲ್ಲಿ ರಾಜರುಗಳು, ಸಾಮಂತರು, ಪಾಳೆಗಾರರು ಆಳ್ವಿಕೆಯನ್ನು ನಡೆಸ್ತಾ ಇದ್ದಂತಹದ್ದನ್ನು ನೋಡ್ತೀವಿ.
ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿ 600 ಸಂಸ್ಥಾನಗಳಿದ್ವಂತೆ ಮತ್ತು ಅವರ ಕೈ ಕೆಳಗೆ ಅನೇಕ ಸಾಮಂತರುಗಳಿದ್ವು. ಕನಿಷ್ಠ ಪಕ್ಷ ನಮಗೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ಏನು ಸಿಕ್ತಪ್ಪ ಅಂತ ಹೇಳಿದ್ರೆ ಅಖಂಡ ಭಾರತ ಅಂತಕ್ಕಂತಹ ಒಂದು ಭೌಗೋಳಿಕವಾಗಿ ಒಗ್ಗೂಡಿದಂತಹ ಭಾರತ ನಮಗಿಲ್ಲಿ ಸಿಕ್ತು. ಅದು ಸಿಗೋದಕ್ಕೆ ಸಾಧ್ಯ ಆಯಿತು. ಹಾಗಾದರೆ ಇಲ್ಲಿ ಮುಖ್ಯವಾದಂತಹ ಬದಲಾವಣೆ ಏನು? ರಾಜ ಪರಂಪರೆಯ ಬದಲಾಗಿ, ರಾಜ ಮನೆತನಗಳಿಗೆ ಬದಲಾಗಿ ಇಲ್ಲಿ ವೈಚಾರಿಕತೆಯ ಆಧಾರದ ಪ್ರಜಾಪ್ರಭುತ್ವ ಮಾದರಿ ಇರ್ತಕ್ಕಂಥದ್ದು ಸ್ಥಾಪನೆ ಆಯಿತು. ಇವತ್ತು ಡೆಮಾಕ್ರಸಿ ಇರ್ತಕ್ಕಂಥದ್ದನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಬ್ರಿಟಿಷರು ಬರೋ ಪೂರ್ವದಲ್ಲಿ ಇಲ್ಲಿ ರಾಜರುಗಳ ಆಳ್ವಿಕೆ ಇತ್ತು. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ನಂತರ ಇಲ್ಲಿ ಅಸ್ತಿತ್ವ ಬಂದಂತಹದ್ದು ಪ್ರಜಾಪ್ರಭುತ್ವ. ಹಾಗಾಗಿ ರಾಜಕೀಯವಾಗಿ ನಮ್ಮಲ್ಲಿ ಈ ಆಧುನೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ರೂಪಿತವಾಗಿರ್ತಕ್ಕಂಥದ್ದನ್ನು ನಾವು ಬಹಳ ಮುಖ್ಯವಾಗಿ ನೋಡ್ತೀವಿ. ಇದರಿಂದಾಗಿ ಇಡೀ ದೇಶದ ಸ್ವರೂಪವೇ ಬದಲಾಗಿದೆ. ಇಡೀ ದೇಶದ ರಾಜಕೀಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಹಳೆಯ ವ್ಯವಸ್ಥೆಗೆ ಬದಲಾಗಿ ಅತ್ಯಾಧುನಿಕವಾಗಿರ್ತಕ್ಕಂತಹ ವೈಚಾರಿಕ ಹಿನ್ನೆಲೆಯ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ ಎಲ್ಲ ಪರಿಕಲ್ಪನೆಗಳು ಇದ್ದಾವೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಸ್ವತಂತ್ರವನ್ನು ನೀಡ್ತಕ್ಕಂಥದ್ದು ಮತ್ತು ಟು ಪ್ರೊವೈಡ್ ಈಕ್ವಲ್ ಆಪರ್ಚುನಿಟೀಸ್, ಸಮಾನವಾಗಿರ್ತಕ್ಕಂತಹ ಅವಕಾಶಗಳನ್ನು ಒದಗಿಸ್ತಕ್ಕಂಥದ್ದು. ಈ ಎಲ್ಲವುಗಳು ಇಲ್ಲಿ ರಾಜಕೀಯ ಕ್ಷೇತ್ರದ ಮೂಲಕ ನಡೀತಕ್ಕಂತಹ ಒಂದು ಆಧುನೀಕರಣ ಪ್ರಕ್ರಿಯೆಯನ್ನು ಸೂಚಿಸ್ತಾ ಹೋಗ್ತದೆ. ಈ ಥರದ ಒಂದು ಬೆಳವಣಿಗೆಗೆ ಇಲ್ಲಿ ಅವಕಾಶ ಅಂತಕ್ಕಂಥದ್ದು ಆಗಿ ಆಧುನೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ಇಲ್ಲಿ ಸಂಭವಿಸಿದೆ. ಮೂರನೇದು ಸಾಂಸ್ಕೃತಿಕವಾಗಿ, ಇನ್ ಎ ಕಲ್ಚರಲ್ ಆಸ್ಪೆಕ್ಟ್, ನಮ್ಮ ಸಾಂಪ್ರದಾಯಿಕ ಸ್ವರೂಪದ ಸಾಮಾಜಿಕ ಮೌಲ್ಯಗಳು ಇಲ್ಲಿ ಮಾರ್ಪಾಡಾಗ್ತಾ ಬಂದಂತಹದ್ದು. ಪುರಾತನ ಅಥವಾ ಸಾಂಪ್ರದಾಯಿಕ ಸಮಾಜದ ಸಾಂಸ್ಕೃತಿಕ ಮೌಲ್ಯಗಳು ಮಾರ್ಪಾಡಾಗ್ತಕ್ಕಂತಹದ್ದು, ಜಾತ್ಯತೀತ ಮೌಲ್ಯಗಳಾಗಿ ಅವು ಸ್ಥಾಪನೆಯನ್ನು ಹೊಂದತಕ್ಕಂಥದ್ದು. ಜಾತಿ ಆಧಾರಿತ ಸಾಂಪ್ರದಾಯಿಕ ಮೌಲ್ಯಗಳಿಂದ ಜಾತ್ಯತೀತ ಮೌಲ್ಯಗಳ ಕಡೆಗೆ ಇಲ್ಲಿ ಪರಿವರ್ತನೆಗಳು ಆಗ್ತಾ ಬಂದಂತಹದ್ದು. ಇದು ಇವತ್ತು ವ್ಯಾಪಕವಾಗಿ ಆಗ್ತಾ ಇರತಕ್ಕಂಥ ಬೆಳವಣಿಗೆ. ಜಾತಿ ಮತಗಳ ಭೇದವಿಲ್ಲದೆ, ಯಾಕೆ ಅಂತ ಹೇಳಿದ್ರೆ ನಾವು ಬ್ರಿಟಿಷರ ಕಾಲದಲ್ಲೇ ಜಾತಿ ಪದ್ಧತಿ ಬದಲಾವಣೆ ಹೊಂದೋದಕ್ಕೆ ಶುರುವಾಯಿತು. ಭಾರತ ಸ್ವತಂತ್ರವನ್ನು ಪಡ್ಕೊಂಡಾಗ ಅದರ ಸಂವಿಧಾನದ ಆಶಯ ಅಂತಕ್ಕಂಥದ್ದು ಏನಾಗಿತ್ತು ಅಂತ ಹೇಳಿದ್ರೆ ಆಲ್ ಆರ್ ಈಕ್ವಲ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕಾಸ್ಟ್, ಕಲರ್, ಕ್ರೀಡ್, ಕಲರ್ ಆರ್ ಎನಿ ಅದರ್ ಸಚ್ ಕ್ರೈಟೀರಿಯಾ. ಈ ಥರದ ಯಾವುದೇ ಅಂಶಗಳ ಭಿನ್ನತೆ ಇಲ್ಲದೆ ಪ್ರತಿಯೊಬ್ಬರು ಸಮಾನರು ಅಂತಕ್ಕಂಥದ್ದನ್ನು ಸೂಚಿಸ್ತು. ಹಾಗಾಗಿ ಅಲ್ಲಿ ಸೆಕ್ಯುಲರಿಸಮ್, ಜಾತ್ಯತೀತ ನಿಲುವು ಅಂತಕ್ಕಂಥದ್ದು ಹೆಚ್ಚು ಮಹತ್ವವನ್ನು ಇಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಸಾಂಸ್ಕೃತಿಕವಾಗಿ ಕೂಡ ಭಾರತ ಆಧುನೀಕರಣಗೊಳ್ಳೋದಕ್ಕೆ ಸಾಧ್ಯವಾಗ್ತಕ್ಕಂತಹ ಒಂದು ಸಂಗತಿ ಇಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುತ್ತೆ. ನಾಲ್ಕನೇದು ಸಾಮಾಜಿಕ ಹಂತದಲ್ಲಿ, ಇನ್ನು ಸೋಷಿಯಲ್ ಆಸ್ಪೆಕ್ಟ್, ಸಾಮಾಜಿಕ ಹಂತದಲ್ಲಿ ಕೂಡ ಏನು ಬದಲಾವಣೆ ಆಗ್ತಾ ಇದೆ, ಹೇಗೆ ಇಲ್ಲಿ ಆಧುನೀಕರಣ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸಂಪ್ರದಾಯ ಆಧಾರಿತ ಸಮಾಜಗಳಲ್ಲಿ ಜನರು ಒಂದು ರೀತಿ ಅಂತಸ್ತಿನ ಪರಿಕಲ್ಪನೆಯನ್ನು ಹೊಂದಿದಾಗ ಅದು ಅಸ್ಕ್ರೈಬ್ಡ್ ಸ್ಟೇಟಸ್, ಅಂದರೆ ನಮಗೆ ಸಹಜವಾಗಿ ಬಂದಂತಹ ಅಂತಸ್ತು. ಉದಾಹರಣೆಗೆ ಜಾತಿ, ಮೇಲ್ಜಾತಿ ವ್ಯಕ್ತಿ ಅವನಿಗೆ ಸಹಜವಾಗಿ ಮೇಲ್ಜಾತಿಯಲ್ಲಿ ಹುಟ್ಟಿದ್ದಾನೆ, ಮೇಲ್ಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅವನ ಸ್ಥಾನಮಾನ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದೆ ಎನ್ನುವಂಥ. ಕೆಳಜಾತಿ ಅವನು ಆ ಜಾತಿಯಲ್ಲಿ ಹುಟ್ಟಿದ ಎನ್ನುವ ಕಾರಣಕ್ಕಾಗಿ ಅವನ ಸಮಾಜದಲ್ಲಿ ಕನಿಷ್ಠವಾದಂಥ ಸ್ಥಾನಮಾನವನ್ನು ಪಡೀತಕ್ಕಂಥದ್ದು. ಈ ಥರದ ಸ್ಥಾನಮಾನ ಅಥವಾ ಇದನ್ನು ಆರೋಪಿತ ನಾವು ಅಸ್ಕ್ರೈಬ್ ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಆ ಸ್ಥಾನಮಾನಕ್ಕೆ ಬದಲಾಗಿ ಇವತ್ತೇನಾಗ್ತಾ ಇದೆ, ಆ ಸ್ಥಾನಮಾನದ ಒಂದು ಮಹತ್ವ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಇವತ್ತು ಗಳಿಸಿದ ಸ್ಥಾನಮಾನ, ಅಚೀವ್ಡ್ ಸ್ಟೇಟಸ್, ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಳ್ತಕ್ಕಂತಹ ಸ್ಥಾನಮಾನ ಅಂತಕ್ಕಂಥದ್ದು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದ್ದೀವಿ. ಹಿಂದೆ ಮೇಲ್ಜಾತಿಯವರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಸಮಾಜದಲ್ಲಿ ಅತ್ಯುತ್ತಮವಾದಂಥ ಸ್ಥಾನಮಾನಗಳು, ಆದರೆ ಇವತ್ತು ಮೇಲ್ಜಾತಿ ಎನ್ನುವ ಕಾರಣಕ್ಕಾಗಿ ಸ್ಥಾನಮಾನಗಳಿಲ್ಲ. ಅವನು ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿದ್ದರೆ ಸ್ಥಾನಮಾನಗಳು, ಅತ್ಯುನ್ನತ ಹುದ್ದೆಯಲ್ಲಿದ್ದರೆ ಸ್ಥಾನಮಾನಗಳು, ಅಧಿಕಾರದ ಹುದ್ದೆಯಲ್ಲಿದ್ದರೆ ಸ್ಥಾನಮಾನಗಳು. ಹೀಗಾಗಿ ನಾವು ಇವತ್ತು ಆ ಒಂದು ಗಳಿಸಿದ ಅಂತಸ್ತಿಗೆ ಬದಲಾಗಿ ನಾವಿವತ್ತು ಆ ಒಂದು ನಾವೇ ಕಷ್ಟಪಟ್ಟು ಆರೋಪಿತ ಅಂತಸ್ತಿಗೆ ಬದಲಾಗಿ
ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಳ್ತಕ್ಕಂತಹ ಅಂತಸ್ತಿನ ಪರಿಕಲ್ಪನೆ ಇವತ್ತು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದೆ ಎನ್ನುವಂತಹ ಸಂಗತಿಯನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಹೀಗಾಗಿ ಇವತ್ತು ವ್ಯಕ್ತಿ ತನಗೆ ದೊರೆಯತಕ್ಕಂತಹ ಶೈಕ್ಷಣಿಕ ಅವಕಾಶಗಳಿಂದ, ತಾನು ಪಡ್ಕೊಳ್ತಕ್ಕಂಥ ತರಬೇತಿಯಿಂದ, ತನಗೆ ದೊರೆಯತಕ್ಕಂಥ ಒಂದು ಅನುಭವದ ಮೂಲಕ ಅವನು ಅತ್ಯುನ್ನತ ಹುದ್ದೆಯನ್ನು ಹೊಂದುತ್ತಾನೆ. ಆ ಕಾರಣದ ಸ್ಥಾನಮಾನಗಳನ್ನು ಪಡ್ಕೊಳ್ತಾನೆ ಹೊರತು ಕೇವಲ ಮೇಲ್ಜಾತಿಯ ಕಾರಣಕ್ಕಾಗಿ ಅಥವಾ ಇನ್ಯಾವುದೋ ಪರಂಪರೆಯ ಕಾರಣಕ್ಕಾಗಿ ಸ್ಥಾನಮಾನಗಳನ್ನು ಅವನು ಪಡ್ಕೊಳ್ತಾ ಇಲ್ಲ. ಹೀಗೆ ಇಲ್ಲಿ ಸಾಮಾಜಿಕ ಹಂತದಲ್ಲೂ ಕೂಡ ನಾವು ಈ ಒಂದು ಆಧುನೀಕರಣ ಪ್ರಕ್ರಿಯೆಗೆ ಒಳಗಾಗ್ತಕ್ಕಂಥದ್ದನ್ನು ಇಲ್ಲಿ ಮುಖ್ಯವಾಗಿ ನೋಡ್ತೀವಿ. ಸೊ ಹಾಗಾದರೆ ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ಅನೇಕ ರೂಪದಲ್ಲಿ ನಡೀತಾ ಇದ್ದು 4 ಕ್ಷೇತ್ರಗಳಲ್ಲಿ ಅದನ್ನು ನಾವು ಪರಿಭಾವಿಸಿ ಅಧ್ಯಯನ ಮಾಡ್ತೀವಿ. ಆರ್ಥಿಕವಾಗಿ ಹೇಗೆ ಪ್ರಕ್ರಿಯೆ ನಡೀತಾ ಇದೆ, ರಾಜಕೀಯವಾಗಿ ಹೇಗೆ ಆಧುನೀಕರಣ ನಡೀತಾ ಇದೆ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಈ ಒಂದು ಆಧುನೀಕರಣ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತಕ್ಕಂತಹ ಅಂಶಗಳನ್ನು ಇಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ಕಾಣ್ತಾ ಹೋಗ್ತೀವಿ. ಇದನ್ನೇ ಯೋಗೇಂದ್ರ ಸಿಂಗ್ ಅವರು ತಮ್ಮ ಕೃತಿ, ಅವರ ಪ್ರಸಿದ್ಧ ಕೃತಿ ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಟ್ರೆಡಿಷನ್ ಎನ್ನುವ ಕೃತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಭಾರತದ ಆಧುನೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ಅತ್ಯಂತ ವಿಶಿಷ್ಟತೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ಸಾಂಪ್ರದಾಯಿಕತೆಯ ಚೌಕಟ್ಟಿನಲ್ಲಿಯೇ ಮಾರ್ಪಾಡುಗಳು ಉಂಟಾಗಿವೆ. ಆ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಉಂಟಾಗ್ತಕ್ಕಂತಹ ಮಾರ್ಪಾಡುಗಳು ಆಧುನಿಕತೆಯ ಕಡೆಗೆ ರೂಪಿಸಿವೆ, ಆಧುನಿಕತೆಯ ಕಡೆಗೆ ಕೊಂಡೊಯ್ದಿವೆ ಎನ್ನುವಂತಹ ಸಂಗತಿಯನ್ನು ಅವರು ಆ ಗ್ರಂಥದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಯಾವುದೇ ಆಧುನಿಕತೆಯ ಬೆಳವಣಿಗೆಗಳು ಸಾಂಪ್ರದಾಯಿಕ ಚೌಕಟ್ಟನ್ನು ಒಳಗೊಂಡಂತೆ ಆಗ್ತಾ ಬಂದಿವೆ ಎನ್ನುವಂತಹದ್ದನ್ನು ಅವರು ಪ್ರತ್ಯೇಕ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಉಳಿದಂತೆ ನಾವು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಧುನೀಕರಣ ಅಂತಕ್ಕಂತಹ ಅದರ ಪ್ರಕ್ರಿಯೆಯನ್ನು ಈ ರೀತಿ ವಿಭಿನ್ನ ರೀತಿಯಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆ ಹೇಗಿದೆ ಅನ್ನುವಂತಹ ಅಂಶವನ್ನು ಡೇನಿಯಲ್ ಲರ್ನರ್ ಅಂತಕ್ಕಂತಹ ವ್ಯಕ್ತಿ ಆಧುನೀಕರಣ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಅವರು ಬಳಕೆ ಮಾಡ್ತಾರೆ. ಅವರ ಪ್ರಕಾರ ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಥವಾ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳು ಮುಂದುವರಿದ ದೇಶಗಳ ಲಕ್ಷಣಗಳನ್ನು, ಗುಣಲಕ್ಷಣಗಳನ್ನು, ಸಾಮಾನ್ಯ ಲಕ್ಷಣಗಳನ್ನು ಅಳವಡಿಸ್ಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯ ಮೂಲಕ ಇಲ್ಲಿ ಆಧುನೀಕರಣ ಸಾಧ್ಯ ಆಗುತ್ತೆ ಅನ್ನೋದನ್ನು ವೀನರ್ ಅವರು ಆಧುನೀಕರಣಕ್ಕೆ ಕಾರಣವಾದ ಅಂಶಗಳು ಎನ್ನುವಲ್ಲಿ ಮತ್ತೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ. ಅವ್ರ ಪ್ರಕಾರ ಆಧುನೀಕರಣಕ್ಕೆ ಏನೆಲ್ಲ ಅಂಶಗಳು ಆಧಾರವಾಗಿವೆ, ಕಾರಣವಾಗಿವೆ. ಶಿಕ್ಷಣ ಕಾರಣವಾಗಿದೆ, ಸಂವಹನ ಅಥವಾ ಸಮೂಹ ಮಾಧ್ಯಮಗಳ ಕಲೆ ಇಲ್ಲಿ ಕಾರಣ ಆಗಿದೆ, ರಾಷ್ಟ್ರೀಯತೆಯ ಆಧಾರದ ಆದರ್ಶಗಳು ಇಲ್ಲಿ ಕಾರಣ ಆಗಿದ್ದಾವೆ, ಮತ್ತು ಜನಾಕರ್ಷಕವಾದಂತಹ ನಾಯಕತ್ವ ಕಾರಣ ಆಗ್ತಾ ಇದೆ, ಮತ್ತು ಸ್ಟೇಬಲ್ ಗೌರ್ಮೆಂಟ್, ಒಂದು ಪ್ರಬಲ ಸರ್ಕಾರ ಇಲ್ಲಿ ಬಹಳ ಮುಖ್ಯವಾಗಿ ಆಧುನೀಕರಣಕ್ಕೆ ಕಾರಣವಾಗ್ತಾ ಇದೆ. ಈ ಅಂಶಗಳನ್ನು ಒಳಗೊಂಡಂತೆ ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ಹೇಗೆ ನಡೀತಾ ಇದೆ, ಹೇಗೆ ನಡೆದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸುವಾಗ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಈ 4 ಪ್ರಬಲವಾಗಿರ್ತಕ್ಕಂತಹ ಕ್ಷೇತ್ರಗಳ ಮೂಲಕ ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ನಡೀತಾ ಇದೆ. ಆದರೆ ಯೋಗೇಂದ್ರ ಸಿಂಗ್ ಒಂದು ಕಡೆ ಹೇಳುವಾಗ ಒಂದು ಸಾಂಪ್ರದಾಯಿಕ ನೆಲೆಗಟ್ಟನ್ನು ಒಳಗೊಂಡಂತೆಯೇ ಆಧುನಿಕತೆ ಇಲ್ಲಿ ಸಾಧ್ಯ ಆಗಿದೆ ಅನ್ನೋದನ್ನು ಅವರು ಹೇಳಿದ್ರೂ ಕೂಡ ನಾವು ಅನೇಕ ವಿಚಾರಗಳಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಭಾರತ ಆಧುನೀಕರಣಗೊಂಡಿದೆ ಎನ್ನುವ ಅಂಶಗಳನ್ನು ನಾವು ಈ 4 ಅಂಶಗಳ ಮೂಲಕ ಮುಖ್ಯವಾಗಿ ಗಮನಿಸಬಹುದಾಗಿದೆ. ಎಲ್ರಿಗೂ ವಂದನೆಗಳು.